ಈಗ ದೇವಸ್ಥಾನದ ಮೇಲೆ ಬೋರ್ಡ್ ಮಾತ್ರ ನಾವು ಹಾಕ್ಸಿದೀವಿ. ದೇವಸ್ಥಾನ ಒಳಗಡೆ ಹೋಗೋ ಕೆಲಸ ಯಾರ್ದು? ನಮ್ದಲ್ವಾ? ಹೋಗ್ಲಿಲ್ಲ ಅಂದ್ರೆ ನಾನು ಹಿಡ್ಕೊಂಡು ಹೋಗಿ ನಿಮ್ಮ ದೇವಸ್ಥಾನ ಒಳಗಡೆ ಸೇರ್ಸಕ್ಕಾಗುತ್ತಾ? ಆಗೋದಿಲ್ಲ. ಅದರಿಂದ ಇಚ್ಛಾಶಕ್ತಿ ಮತ್ತೆ ಒಂದು ಪ್ರಯೋಗ, ಸರ್ಕಾರದ ಆದೇಶ ಸುತ್ತೋಲೆ ಅಲ್ಲಿ ನಾಮಫಲಕ ಅಳವಡಿಸೋಂಥವರೆಗೂ ನಾವು ಮಾಡಿದ್ದೀವಿ. ಮತ್ತೆ ನಿಮಗೂ ಸಹ ಇವತ್ತು ಏನು ಇಲ್ಲಿ ಒಂದು ಪ್ರತಿಜ್ಞೆ ಮಾಡಿಸ್ಲಿಕ್ಕೂ ಬಂದಿದ್ದೀವಿ. ಏನಂತ? ಎಲ್ಲರೂ ಸಮಾನವಾಗಿ ಇರಬೇಕು. ಇವತ್ತು ಇಲ್ಲಿ ಆದಂಥ ಅಡುಗೆ ಇದೆಯಲ್ಲ, ಅಕ್ಷರದಾಸೋಹದಿಂದ ಊಟ ಕೊಟ್ರಲ್ಲ, ಈಗ ಒಬ್ಬೊಬ್ರಿಗೆ ಏನಾನ ಒಂದೊಂದು ಊಟ ಕೊಟ್ರ? ಎಲ್ರಿಗೂ ಒಂದೇ ಊಟ ಅಲ್ವಾ? ಎಲ್ಲ ಒಂದೇ ಊಟ ಆಗಿರುತ್ತೆ. ಹಾಗಾದ್ರೆ ಇಲ್ಲಿ ಏನಾದರೂ ಎಲ್ಲ ಜಾತಿ ಜನಾಂಗದ ಮಕ್ಕಳು ನಿಂತಿದ್ದೀರಿ. ಉಸಿರಾಟ ಏನಾದ್ರು ಒಂದೊಂದು ಜಾತಿಗೆ ಒಂದೊಂದು ಸಪ್ರೇಟ್ ಏನಾರು ಬರ್ತಾ ಇದೆಯಾ? ಎಲ್ಲ ಉಸಿರಾಡೋದು ಒಂದೇ ಅಲ್ವಾ? ಹೆಡ್ ಮಾಸ್ಟರ್ಗೆ ಬೇರೆ, ನನಗೆ ಬೇರೆ, ಅರಿವು ಶಿವಪ್ಪ ಅವ್ರಿಗೆ ಬೇರೆ, ಮಾಸ್ಟರ್ಸ್ ಗೊತ್ತಾಗಿಲ್ಲ, ಇವ್ರಿಗೆ ಬೇರೆ ಬೇರೆ ಗಾಳಿ ಏನು ಬರ್ತಾ ಇಲ್ಲ. ಸೃಷ್ಟಿ ಎಲ್ರಿಗೂ ಒಂದೇ ಕೊಟ್ಟಿದೆ. ಆದರೆ ಸೃಷ್ಟಿಯಲ್ಲಿ ನಾವು ತಾರತಮ್ಯ ಮಾಡ್ಕೊಂಡು ಭಿನ್ನತೆ ಮಾಡ್ಕೊಂಡಿದ್ದೀವಿ. ಆ ಭಿನ್ನತೆಯಲ್ಲಿ ಎಲ್ಲ ಒಂದಾಗಬೇಕು, ನಾವೆಲ್ಲ ಒಟ್ಟಾಗಬೇಕು ಅನ್ನೋ ಕಾರಣದಿಂದ ಎಲ್ಲ ಜಾತಿ ಧರ್ಮದವರು ಒಂದೇ. ನಿಮ್ಮ ಎಳೆ ಮನಸ್ಸುಗಳು, ಇನ್ನು ಚಿಕ್ಕ ಮನಸ್ಸುಗಳು, ಚಿಕ್ಕವರು ನೀವು. ನಿಮ್ಮಲ್ಲಿ ಅದಕ್ಕೆ ಹೈಸ್ಕೂಲ್ಗೆ ನಾವು ಹೆಚ್ಚು ಪ್ರಾಧಾನ್ಯತೆ ಕೊಟ್ಟಿದ್ದೇವೆ, ಕಾಲೇಜ್ಗಿಂತ ಹೆಚ್ಚಿಗೆ ಸರ್. ನಾವು ಹೆಚ್ಚಿಗೆ ನಾವು ಪ್ರೈಮರಿ ಅಂತ ಹೈಸ್ಕೂಲ್ಗಳೇ ಹೆಚ್ಚು ಒತ್ತು ಕೊಟ್ಟಿದ್ದೀವಿ. ಯಾಕಂದ್ರೆ ಪ್ರಬುದ್ಧ ಮನಸ್ಸಿಗೆ, ಎಳೆ ಮನಸ್ಸಿಗೆ ಎಳೆನೀರು ಕಾಯಿದಾಗೆ. ಎಳ್ನೀರು ಹೊಡೆದ ತಕ್ಷಣ ಎಷ್ಟು ಸಮೃದ್ಧಿ ನೀರು ಮತ್ತು ಎಳೆ ಕೊಬ್ಬರಿ ಎಲ್ಲ ಬರ್ತಾ ಇರ್ತದೆ. ಈಗ ನಿಮ್ಮ ಬುದ್ಧಿ ಶೇಖರಣೆ ಆಗ್ತದೆ, ಬುದ್ಧಿ ಬಲಗೊಳ್ತಾ ಇರ್ತದೆ, ಎಳೆನೀರು ಕಾಯಿದ್ದಂಗೆ ನಿಮ್ಗೆ ಬೆಳೀತಾ ಇರ್ತದೆ ಮನಸ್ಸು. ಈ ಸಂದರ್ಭದಲ್ಲಿ ಒಳ್ಳೆ ವಿಚಾರವನ್ನು ನಿಮ್ಮ ತಲೆಗೆ ನಾವು ಕೊಟ್ಟಾಗ ಮುಂದಿನ ದಿನಗಳಲ್ಲಿ ನಾವು ಪ್ರತಿಜ್ಞೆ ಮಾಡಿದ್ದೀವಿ. ಹರಿವು ಭಾರತದ ಟೀಮ್ ಬಂದಿತ್ತು, ಇಂಥ ಟೀಮ್ ಮುಂದೆ ನಾವು ಪ್ರತಿಜ್ಞೆ ಮಾಡಿದ್ದೀವಿ. ನಾವು ಎಲ್ಲ ಜಾತಿ ಧರ್ಮದವರು ಒಂದೇ, ಸಮಾನ ಮನಸ್ಸು ರೀತಿಯಲ್ಲಿ ನಾವು ನಡ್ಕೊಳ್ತೀವಿ. ಮತ್ತು ಎಲ್ಲ ನಾವು ಅಕ್ಕ ತಂಗಿರ ಅಣ್ಣ ತಮ್ಮಂದರ ರೀತಿಯಲ್ಲಿ ನಾವೆಲ್ಲ ಎಲ್ಲರನ್ನು ನಮ್ಮ ಮನೆಗೆ ಬರಮಾಡ್ಕೊಳ್ತೀವಿ ಅನ್ನೋ ಒಂದು ಪ್ರತಿಜ್ಞೆಯನ್ನು ಮಾಡಿಸ್ತಾ ಇದ್ದೀವಲ್ಲ, ಪ್ರತಿಜ್ಞೆ ಮಾಡಿದ್ದೀವಿ. ಆದರೆ ನಾವೆಲ್ಲ ಇನ್ನು ಮುಂದೆ ಹೀಗಿರೋಣ ಅಂಥೇಳಿ ಇವತ್ತು ಪ್ರತಿಜ್ಞೆ ಮಾಡಲಿಕ್ಕೆ ನಿಮ್ಮ ಶಾಲೆಗೆ ಪ್ರವೇಶ ಮಾಡಿದ್ದೀವಿ, ಬಂದಿದ್ದೀವಿ. ಇವತ್ತಿಂದ ನಿಮ್ಮ ಎಳೆ ಮನಸ್ಸುಗಳು ಈ ಒಂದು ಪ್ರತಿಜ್ಞೆ ಕೈಗೊಂಡ ನಂತರ ಇವತ್ತಿಂದನೇ, ನಾಳೆಯಿಂದ ಅಲ್ಲ, ಇಬ್ಬರು ಒಟ್ಟುಗೂಡೋದ್ರಿಂದ ಊರುಗಳಲ್ಲಿ ಏನಾಗ್ತದೆ, ಅಸ್ಪೃಶ್ಯತೆ ನಿರ್ಮೂಲನೆ ಖಂಡಿತ ಆಗುತ್ತೆ. ನಾವೆಲ್ಲ ಪ್ರಯತ್ನ ಮಾಡಿದ್ರೆ ನೀವೆಲ್ಲ ಇವತ್ತಿಂದ ಪ್ರತಿಜ್ಞೆ ಕೈಗೊಳ್ತೀರಲ್ಲ. ಇಲ್ಲಿ ಓದಿದಾದ ಮೇಲೆ, ನೀವು ಪ್ರಮಾಣ ಸ್ವೀಕಾರ ಮಾಡಿದಾದ ಮೇಲೆ ಆನಂತರ ನೀವೆಲ್ಲರೂ ಸೀರಿಯಸ್ ಆಗಬೇಕು ಅಂತೇಳಿ ನಾನು ಮಾತು ವಿರಾಮ ಹೇಳ್ತಿದ್ದೇನೆ. ನಮಸ್ಕಾರ. ಮಾನವೀಯ ಮತ್ತು ಕಾನೂನು ಬಾಹಿರ ಅಸ್ಪೃಶ್ಯ ಆಚರಣೆಗಳನ್ನು ತಿರಸ್ಕರಿಸುತ್ತೇನೆ.